ಸ್ವಾಮಿ, ನನ್ನ ಮಗಳನ್ನ ನೀವೇ ಕಾಪಾಡ್ಬೇಕು ಸ್ವಾಮಿ. ಅವಳಿಗೇನೋ ಹಿಡ್ಕೊಬಿಟ್ಟಿದೆ ಸ್ವಾಮಿ. ರಾತ್ರಿ ಆದರೆ ಕಿರ್ಚ್ತಾಳೆ, ಏನೇನೋ ಮಾತಾಡ್ತಾಳೆ ಸ್ವಾಮಿ. ಕಾಪಾಡಿ ಸ್ವಾಮಿ. ಭಯ ಪಡಬೇಡ, ಈ ನಿಂಬೆಹಣ್ಣು ಅವಳು ಮಂಚದ ಕೆಳಗಡೆ ಇಡು, ಎಲ್ಲ ಸರಿ ಹೋಗುತ್ತೆ. ನಮಸ್ಕಾರ ಸ್ವಾಮಿ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಸ್ವಾಮಿ, ನನ್ನ ಬಟ್ಟೆ ಅಂಗಡಿ ಚೆನ್ನಾಗಿತ್ತು, ಆದರೆ ಮುಂದೆ ಹೊಸ ಅಂಗಡಿ ಬಂದ ಮೇಲೆ ಎಲ್ಲ ಜನ ಅಲ್ಲಿಗೆ ಹೋಗ್ತಾರೆ. ಅದಕ್ಕೆ ಎಲ್ಲ ಜನ ಅವನ ಅಂಗಡಿ ಬಿಟ್ಟು ನನ್ನ ಅಂಗಡಿಗೆ ಬರೋ ಥರ ನೀವೇ ಮಾಡಬೇಕು. ತಗೋ, ಈ ನಿಂಬೆಹಣ್ಣನ್ನು ಅವನ ಅಂಗಡಿಯಲ್ಲಿ ಹಾಕು. ಸ್ವಾಮಿ, ಏನ್ ಮಂತ್ರ ಹಾಕಿದ್ದೀರಾ? ನನ್ನ ಅಂಗಡಿನೇ ಖಾಲಿ. ಅಂಗಡಿಗೆ ಬರ್ತಿದ್ದ ಒಂದಷ್ಟು ಜನ ಸಹ ಈಗ ಬರ್ತಿಲ್ಲ. ಏನು, ಅದು ಸಾಧ್ಯನೇ ಇಲ್ಲ. ಕೊಡಿ ಕೊಡಿ, ಎಷ್ಟು ಶಕ್ತಿ ಇರ್ಬೇಕಂದ್ರೆ ನಾಳೆ ಅಷ್ಟರಲ್ಲಿ ಅವನ ಅಂಗಡಿನೇ ಇರಬಾರ್ದು. ತಗೋ, ಇದು ತುಂಬ ಶಕ್ತಿಶಾಲಿ ಮಂತ್ರ. ಇದರಿಂದ ಅವನ ಅಂಗಡಿ ಧೂಳಿಪಟ. ಅಯ್ಯೋ ಸ್ವಾಮಿ, ನೋಡಿ ನನ್ನ ಅಂಗಡಿನೇ ಕುಸಿದೋಯ್ತು. ನೀವು ಮಂತ್ರ ನನಗೆ ಹಾಕಿದ್ರಾ ಇಲ್ಲ ಅವನಿಗೆ ಹಾಕಿದ್ದೀರಾ? ಏನು ಹೇಳ್ತಿದೀಯಾ? ನಡಿ ನೋಡೋಣ. ಇದು ಬರೀ ನಾಯಿ ಅಲ್ಲ, ಇದರ ಹಿಂದೆ ಇರೋದು ಕಾಲಭೈರವ. ಮನುಷ್ಯನ ನೆರಳು ತಪ್ಪಿದರೂ ಕರ್ಮದ ನೆರಳು ತಪ್ಪುವುದಿಲ್ಲ. ಎಸೆದ ನಿಂಬೆ ಪಾಪದ ಹಾದಿಯಲ್ಲಿ ಹೋಗಲಿಲ್ಲ, ಬದಲಿಗೆ ಅವನ ಮನೆಯ ಬಾಗಿಲನ್ನೇ ಅರಸಿಕೊಂಡು ಬಂತು. ಬದಲಾದ ತಂತ್ರ ಬದಲಾಯಿಸದು ವಿಧಿಯನ್ನು, ಆದರೆ ಮಾಡಿದ ಕುತಂತ್ರ ಹಿಂತಿರುಗಿಸುವುದು ಕರ್ಮದ ಫಲವನ್ನು. ಧರ್ಮಪುರದಲ್ಲಿ ಮಾಡಿದ ಕೆಡಕು ತಿರುಗಿ ಮಾಡುವವನನ್ನೇ ತಟ್ಟುತ್ತದೆ, ಏಕೆಂದರೆ ಭೈರವನ ಕಣ್ಣು ಯಾರನ್ನೂ ತಪ್ಪಲ್ಲ. ಜೈ ಕಾಳಭೈರವ.